Hello students. So let's move on to the fourth unit. Everything I need to know I learned in the forest by Vandana Shiva. ನಿಮ್ಮ 6 ಮಾರ್ಕ್ ಆನ್ಸರ್ಗೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ನೋಟ್ ಆನ್ ದ ಆಥರ್ ಅಂತ ಬರ್ಕೋತೀರಾ ಅಲ್ವಾ. ಸೊ ಯು ಸ್ಟಾರ್ಟ್ ಲೈಕ್ ದಿಸ್: ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಈಸ್ ರಿಟನ್ ಬೈ ವಂದನಾ ಶಿವ, ಯಾರು ಅವರು ಅನ್ನೋದನ್ನು ಇಲ್ಲಿಂದ ತಗೊಳ್ಳೋಣ. An internationally renowned activist for biodiversity and author of Staying Alive. ಓಕೆ, ಇಷ್ಟು ಯಾರು ಬರೆದಿರೋದು, ಅವರು ಏನಾಗಿದ್ದಾರೆ, ಅವರ ಪ್ರಾಮುಖ್ಯತೆ ಏನು ಅಂತ ಬರ್ಕೊಂಡಿದ್ದೀವಿ. ಓಕೆ, ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ವಾಟ್ ಇಸ್ ದಿಸ್ ಎಸ್ಸೆ ಅಬೌಟ್, ಈ ಎಸ್ಸೆ ಯಾವುದ್ರ ಬಗ್ಗೆ ಅಂತ ಬರಿಬೇಕಾಗತ್ತೆ. ಆವಾಗ ನೀವು ಇದನ್ನು ಬರೀತೀರಾ. Vandana Shiva wrote this article for the issue titled What Would Nature Do ಅಂತ ಬರ್ಕೊಂಡು ಯೂಸ್ ರೈಟ್ ದಿಸ್ ಪಾಯಿಂಟ್. ಈ ಎಸ್ಸೆನಲ್ಲಿ, ಈ ಪ್ರಬಂಧದಲ್ಲಿ ವಂದನಾ ಶಿವ ಟೆಲ್ಸ್ ಹರ್ಸ್ ಹೌ ಶಿ ಲರ್ನ್ಡ್ ಅಬೌಟ್ ಎನ್ವೈರನ್ಮೆಂಟಲಿಸಮ್ ಫ್ರಮ್ ದ ಅನ್ಎಜುಕೇಟೆಡ್ ವಿಮೆನ್ ಆಫ್ ಘರ್ವಾಲ್, ಹಿಮಾಲಯ. ಈ ಪಾಯಿಂಟ್ ಕವರ್ ಮಾಡಿ ಮತ್ತು ಲಾಸ್ಟ್ ಪಾಯಿಂಟ್ ಕವರ್ ಮಾಡಿ. ವಂದನಾ ಶಿವ ಸೇಸ್ ದಟ್ ದ ಫಾರೆಸ್ಟ್ ಟೀಚರ್ಸ್ ದ ವ್ಯಾಲ್ಯೂಸ್ ಆಫ್ ಡೈವರ್ಸಿಟಿ, ಫ್ರೀಡಮ್ ಆ್ಯಂಡ್ ಕೋಎಕ್ಸಿಸ್ಟೆನ್ಸ್. ಡೈವರ್ಸಿಟಿ ವೈವಿಧ್ಯತೆ, ಫ್ರೀಡಮ್ ಸ್ವಾತಂತ್ರ್ಯ, ಕೋಎಕ್ಸಿಸ್ಟೆನ್ಸ್ ಅಂದರೆ ಸಹಬಾಳ್ವೆ. ಆಯಿತಾ, ಇಷ್ಟು ಬರೆದ್ರೆ ಸಾಕು. ದೆನ್ ಯು ಗೋ ಆನ್ ವಿತ್ the main points of the essay. Now coming to 1 mark questions. ಈ essay actually important ಮಕ್ಕಳೇ, because this is not a story. ಇದು it deals with environmentalism. ನಮ್ಮ ಪರಿಸರದ ಬಗ್ಗೆ ನಮ್ಗೆ ಎಷ್ಟು ಕಾಳಜಿ ಇದೆ ಮತ್ತು ಪರಿಸರದ ಬಗ್ಗೆ ತುಂಬ ಒಂದು ಪ್ರಮುಖವಾದ ಪ್ರಬಂಧ ಇದು. ಹಾಗಾಗಿ 1 ಮಾರ್ಕಲ್ಲಿ ಈ ರೀತಿ ಕ್ವೆಶ್ಚನ್ಸ್ ಕೇಳ್ತಾರೆ. ಫಸ್ಟ್ ಕ್ವೆಶ್ಚನ್: ವೇರ್ ಡಿಡ್ ವಂದನಾ ಶಿವಾಸ್ ಎಕಲಾಜಿಕಲ್ ಜರ್ನಿ ಸ್ಟಾರ್ಟ್? ಎಕಲಾಜಿಕಲ್ ಜರ್ನಿ. ಸೊ ವಂದನಾ ಶಿವ ಎಷ್ಟರ ಮಟ್ಟಿಗೆ ಒಂದು ಫೇಮಸ್ ಪರಿಸರವಾದಿ ಅಂತ ನಮ್ಗೆ ಗೊತ್ತಿದೆ. ಅವರಿಗೂ ಈ ಪರಿಸರದ ಮೇಲೆ ಕಾಳಜಿ ಬಂತಲ್ಲ, ಸ್ಟಾರ್ಟ್ ಆಯ್ತಲ್ಲ, ಅದು ಯಾವಾಗ ಶುರುವಾಗಿದ್ದು ಅಂದರೆ ಎಲ್ಲಿ ಶುರುವಾಗಿದ್ದು ಅಂತ ಕೇಳ್ತಾರೆ. ಯಾವಾಗ ಅಂತ ಕೇಳೋದಿಲ್ಲ, ಎಲ್ಲಿ ಶುರುವಾಗಿದ್ದು ಅಂದರೆ ಇನ್ ದ ಫಾರೆಸ್ಟ್ ಆಫ್ ದ ಹಿಮಾಲಯ ಅಂತ ಬರೀರಿ. ವಾಟ್ ವಾಸ್ ವಂದನಾ ಶಿವಾಸ್ ಫಾದರ್? ಅವ್ರ ತಂದೆ ಏನಾಗಿದ್ದರು? ಫಾರೆಸ್ಟ್ ಕನ್ಸರ್ವೇಟರ್. ಮತ್ತು ವೇರ್ ಡಿಡ್ ವಂದನಾ ಶಿವ ಲರ್ನ್ ಅಬೌಟ್ ಇಕಾಲಜಿ? ಇಕಾಲಜಿ ಬಗ್ಗೆ ಅವರು ವಂದನಾ ಶಿವ ಎಲ್ಲಿ ಕಲ್ತಿದ್ದು? ಫ್ರಮ್ ದ ಹಿಮಾಲಯನ್ ಫಾರೆಸ್ಟ್ ಆ್ಯಂಡ್ ಇಕೋಸಿಸ್ಟಮ್ಸ್ ಅಂತ ಬರೀತೀರ. ಅಷ್ಟು ಬರೆದ್ರೆ ಸಾಕು. ಮತ್ತು ವಾಟ್ ಡಿಡ್ ವಂದನಾ ಶಿವಾಸ್ ಮದರ್ ಕಂಪೋಸ್ ಫಾರ್ ಹರ್ ಅಂತ ಕೇಳಿದ್ರೆ, ಅವರ ತಾಯಿ ರಚಿಸಿದ ಕವಿತೆಗಳು ಮತ್ತು ಹಾಡುಗಳಲ್ಲಿ ಯಾವುದ್ರ ಬಗ್ಗೆ ಹೇಳಲಾಗ್ತಾ ಇತ್ತು? ವಿ ಹ್ಯಾವ್ ಟು ರೈಟ್ ದೀಸ್ ಥಿಂಗ್ಸ್. ಯಾವುದು? ಟ್ರೀಸ್, ಫಾರೆಸ್ಟ್, ಇಂಡಿಯಾಸ್ ಫಾರೆಸ್ಟ್, ಸಿವಿಲೈಸೇಷನ್ಸ್. 3 ಪಾಯಿಂಟ್ ಬರೀತೀರ. ರೈಟ್ ಒನ್ ಬಿಲೋ ದ ಅದರ್, ಒಂದರ ಕೆಳಗಡೆ ಒಂದು ಬರೀರಿ. ಆಗ ನಿಮಗೂ ಅರ್ಥ ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ. ದೆನ್ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಮೈ ಸ್ಟೂಡೆಂಟ್ಸ್. ವಾಟ್ ಇಸ್ ಚಿಪ್ಕೋ ಅಂತ ಕೇಳಿದಾಗ, ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಅಂದರೆ ಮರಗಳ ಕಡಿಯುವಿಕೆ. ಎಲ್ಲಾಗ್ತಾ ಇದ್ದಿದ್ದು? ಇನ್ ದ ಹಿಮಾಲಯನ್ ರೀಜನ್. ಇಷ್ಟು ಬರೆದ್ರೆ ಸಾಕು. ಅಹಿಂಸಾಕಾರಿಯಾದ ನಾನ್ ವೈಲೆಂಟ್ ರೆಸ್ಪಾನ್ಸ್. ರೆಸ್ಪಾನ್ಸ್ ಅಂದರೆ ಪ್ರತಿಕ್ರಿಯೆ. ಆಯಿತಾ? ಮತ್ತು ಹಿಯರ್ ವಿ ಆರ್ ಡೀಲಿಂಗ್ ವಿತ್ ಹೂಮ್ ಘರ್ವಾಲ್ ಹಿಮಾಲಯನ್ ವಿಮೆನ್, ಪೆಸೆಂಟ್ ವಿಮೆನ್. ಪೆಸೆಂಟ್ ಅಂದರೆ ರೈತರು. ಸೊ ಮಹಿಳೆಯರ ಬಗ್ಗೆ ಹೇಳ್ತಾ ಇದ್ದೀವಿ. ಎಲ್ಲಿರೋ ಮಹಿಳೆಯರು? ಘರ್ವಾಲ್ ಅನ್ನೋ ಒಂದು ವಿಲೇಜ್, ಅದು ಘರ್ವಾಲ್ ಹಿಮಾಲಯ ಪ್ರದೇಶದಲ್ಲಿ ಘರ್ವಾಲ್ ಅನ್ನೋದು ಒಂದು ಹಳ್ಳಿ. ಆಯಿತಾ? ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ. ದಿಸ್ ಯು ವಿಲ್ ಗೆಟ್ ಫಾರ್ 4 ಮಾರ್ಕ್ಸ್. ವಾಟ್ ಡಸ್ ಡಿಫಾರೆಸ್ಟೇಷನ್ ರಿಸಲ್ಟ್ ಇನ್? ಈ ಮರಗಳ ಕಡಿಯುವಿಕೆಯಿಂದ ಅವರಿಗೆ ಎಷ್ಟು ಕಷ್ಟ ಆಗ್ತಾ ಇತ್ತು, ಅವರ ಮೇಲೆ ಯಾವ ರೀತಿ ಅವರ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇತ್ತು ಅಂತ ಕೇಳ್ತಾರೆ. ವಾಟ್ ಡಿಡ್ ಡಿಫಾರೆಸ್ಟೇಷನ್ ರಿಸಲ್ಟ್ ಇನ್? ವಾಟ್ ಡಿಡ್ ಲಾಗಿಂಗ್ ಲೀಡ್ ಟು ಅಂತ ಕೇಳಿದಾಗ ಯು ವಿಲ್ ರೈಟ್ ದಿಸ್. ರೈಟ್ ಪಾಯಿಂಟ್ ವೈಸ್ ಬರೀರಿ. ಲಾಗಿಂಗ್ ಲೆಡ್ ಟು ಅಂತ ಬರ್ಕೊಂಡು, ಫಸ್ಟ್ ಪಾಯಿಂಟ್ ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಫ್ಲಡ್ಸ್. ಸೆಕೆಂಡ್ ಪಾಯಿಂಟ್ ಸ್ಕಾರ್ಸಿಟಿ ಆಫ್ ವಾಟರ್, ಫಾಡರ್ ಆ್ಯಂಡ್ ಫ್ಯೂಯಲ್.
ಅಂತ ಬರೀತೀರಾ. ಸಿನ್ಸ್ ವಿಮೆನ್ ಪ್ರೊವೈಡ್ ದೀಸ್ ಬೇಸಿಕ್ ನೀಡ್ಸ್, ಸೊ ಮನೆಯಲ್ಲಿ ಬೇಸಿಕ್ ನೀಡ್ಸ್ ಎಲ್ಲ ಮಹಿಳೆಯರೇ ನೋಡ್ಕೋಬೇಕಾಗಿದ್ದರಿಂದ ದಿಸ್ ಸ್ಕಾರ್ಸಿಟಿ ಅಂದರೆ ಕೊರತೆ, ಮೆಂಟ್ ಲಾಂಗರ್ ವಾಕ್ಸ್ ಫಾರ್ ಕಲೆಕ್ಟಿಂಗ್ ವಾಟರ್ ಆ್ಯಂಡ್ ಫೈರ್ ವುಡ್, ಅದೊಂದು, ಮತ್ತು ಹೆವಿಯರ್ ಬರ್ಡನ್, ಅವ್ರಿಗೆ ಬರ್ಡನ್ನು ಹೆಚ್ಚಾಗ್ತಾ ಇತ್ತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ವಾಸ್ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಅಕಾರ್ಡಿಂಗ್ ಟು ವಿಮೆನ್? ಮಹಿಳೆಯರಿಗೆ ನಮ್ಮ ಅರಣ್ಯಗಳ ನಿಜವಾದ ಮೌಲ್ಯ ಏನು ಅಂದರೆ ಪಾಯಿಂಟ್ ವೈಸ್ ಬರೀರಿ. ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್, ಫುಡ್ ಫಾರ್ ದರ್ ಕ್ಯಾಟಲ್, ಫ್ಯೂಯಲ್ ಫಾರ್ ದರ್ ಹರ್ಟ್ಸ್, 3 ಪಾಯಿಂಟ್ ಬರೀತೀರ. ಸಪೋಸ್ ಈ ಥರ ಕೇಳಿದ್ರೆ, ವಾಟ್ ಡಿಡ್ ದ ವಿಮೆನ್ ಡಿಕ್ಲೇರ್ ಇನ್ ದ ಎಸ್ಸೆ ಅಂತ. ಡಿಕ್ಲೇರ್ ಅಂದರೆ ಘೋಷಣೆ. ಏನಂತ ಡಿಕ್ಲೇರ್ ಮಾಡಿದ್ರು? ಲಾಗರ್ಸ್ ವುಡ್ ಹ್ಯಾವ್ ಟು ಕಿಲ್ ದೆಮ್ ಬಿಫೋರ್ ಕಿಲ್ಲಿಂಗ್ ದ ಟ್ರೀಸ್, ಮರಗಳನ್ನ ಕಡಿಯಲಿಕ್ಕೆ ಮುಂಚೆ ಅವ್ರನ್ನ ಕೊಲ್ಲಬೇಕು ಅಂತ ಡಿಕ್ಲೇರ್ ಮಾಡಿದ್ರು. ಆಯಿತಾ? ಮತ್ತು ಈ ಇಸ್ವಿ ಜ್ಞಾಪಕ ಇಟ್ಕೊಳ್ಳಿ, 1973ನಲ್ಲಿ ಅವರು ಕೆನಡಾಗೆ ಹೋಗಲಿಕ್ಕೆ PhD ಮಾಡಲಿಕ್ಕೋಸ್ಕರ ಕೆನಡಾಗೆ ಹೋಗ್ತಾರೆ. ಆಗ ಶಿ ವಿಸಿಟ್ಸ್ ಹರ್ ಫೇವ್ರೆಟ್ ಫಾರೆಸ್ಟ್. ಓಕೆ, ದೆನ್ ಆಸ್ ಅ ವಾಲಂಟಿಯರ್ ಫಾರ್ ಚಿಪ್ಕೋ ಮೂವ್ಮೆಂಟ್, ವಾಲಂಟಿಯರ್ ಅಂದರೆ ಸ್ವಯಂ ಸೇವಕರು. ಸೊ ಚಿಪ್ಕೋ ಮೂವ್ಮೆಂಟ್ಗೆ ಇವರು ಸ್ವಯಂ ಸೇವಕರಾಗಿ ಸೇರ್ಕೋತಾರಲ್ಲ, ಆಗ ಏನೇನು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಬರೀತೀರಾ. ಯು ಹ್ಯಾವ್ ಟು ಕವರ್ ದೀಸ್ ಪಾಯಿಂಟ್ಸ್. ದಿಸ್ ಇಸ್ ಆಲ್ಸೋ ಫಾರ್ 4 ಮಾರ್ಕ್ಸ್, 4 ಮಾರ್ಕ್ಸಿಗೆ ಕೇಳ್ತಾರೆ. ಆಯಿತಾ? ಇಷ್ಟನ್ನು ಬರೀತೀರಾ. ದೆನ್ ಇದು 1 ಮಾರ್ಕಿಗೆ ಕೇಳ್ತಾರೆ. ಈ ಚಿಪ್ಕೋ, ವೇರ್ ಡಿಡ್ ಚಿಪ್ಕೋ ಆ್ಯಕ್ಷನ್ ಟೇಕ್ ಪ್ಲೇಸ್? ಚಿಪ್ಕೋ ಆ್ಯಕ್ಷನ್, ಚಿಪ್ಕೋ ಚಳುವಳಿಯ ಒಂದು ಡ್ರಮಾಟಿಕ್ ಆ್ಯಕ್ಷನ್, ವೈವಿಧ್ಯಮಯವಾದ ಒಂದು ಸಂಗತಿ ನಡೆಯಿತು. ಎಲ್ಲಿ? ಇನ್ ದ ಹಿಮಾಲಯನ್ ವಿಲೇಜ್ ಆಫ್ ಅಡ್ವಾನಿ. ಯಾವಾಗ? ಇನ್ 1977. ವಾಟ್ ವಾಸ್ ದಟ್ ಆ್ಯಕ್ಷನ್ ಅಂತ ಕೇಳಿದ್ರೆ ಹೀಗೆ ಬರೀತೀರಾ. ಅ ವಿಲೇಜ್ ವುಮನ್ ನೇಮ್ಡ್ ಬಚನಿ ದೇವಿ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಪ್ಲೀಸ್ ಡೋಂಟ್ ಕಮಿಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಬಚನಿ ದೇವಿ ಅನ್ನೋ ಮಹಿಳೆ ಹೆಸರನ್ನು ಜ್ಞಾಪಕ ಇಟ್ಕೋಬೇಕು. ವಾಟ್ ಡಿಡ್ ಶಿ ಡೂ? ಏನು ಮಾಡಿದ್ರು? ಲೆಡ್ ರೆಸಿಸ್ಟೆನ್ಸ್ ಎಗೇನ್ಸ್ಟ್ ಹರ್ ಓನ್ ಹಸ್ಬೆಂಡ್. ಅವರ ಸ್ವಂತ ಮನೆಯವ್ರಿಗೆ ಎಗೇನ್ಸ್ಟ್ ಆಗಿ ವಿರೋಧನೇ ಹೋರಾಟ ಮಾಡಿದ್ರು. ಏನು ಮಾಡಿದ್ರು ಅವ್ರ ಮನೆಯವರು? ಹೂ ಹ್ಯಾಡ್ ಒಬ್ಟೈನ್ಡ್ ಅ ಕಾಂಟ್ರಾಕ್ಟ್ ಟು ಕಟ್ ಟ್ರೀಸ್, ಮರಗಳನ್ನ ಕಡಿಲಿಕ್ಕೆ ಹೋಗ್ತಾರೆ, ಅವ್ರಿಗೆ ಎಗೇನ್ಸ್ಟ್ ಆಗಿ ವಿರೋಧ ಮಾಡ್ತಾರಲ್ಲ, ದಟ್ ಮೋರ್ ಓವರ್ ಇನ್ 1977, ಅದನ್ನು ನೀವು ಬರಿಬೇಕಾಗತ್ತೆ. ಓಕೆ, ಸೊ ಇಸ್ವಿ ಜ್ಞಾಪಕ ಇಟ್ಕೊಳ್ಳಿ. 1977ನಲ್ಲಿ ಡ್ರಾಮಾಟಿಕ್ ಚಿಪ್ಕೋ ಆ್ಯಕ್ಷನ್. ಎಲ್ಲಿ? ಅಡ್ವಾನಿ ಅನ್ನೋ ಒಂದು ಹಳ್ಳಿನಲ್ಲಿ. ಓಕೆ, ಆ್ಯಂಡ್ ಯಾರು ಆ ಮಹಿಳೆ ಹೆಸರೇನು? ಬಚನಿ ದೇವಿ ಅಂತ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್, ಅಕಾರ್ಡಿಂಗ್ ಟು ದ ಫಾರೆಸ್ಟ್ ಅಫಿಷಿಯಲ್ಸ್, ಅರಣ್ಯ ಅಧಿಕಾರಿಗಳ ಪ್ರಕಾರ ದೇ ಆರ್ ಕಮರ್ಷಿಯಲ್ ಮೈಂಡೆಡ್. ವಾಟ್ ಡಿಡ್ ದ ಫಾರೆಸ್ಟ್ ಬೇರ್? ಅರಣ್ಯಗಳಿಂದ ಏನು ಲಾಭ ಅಂದರೆ ಅವ್ರ ಪ್ರಕಾರ, ಯಾರ ಪ್ರಕಾರ? ಗೌರ್ಮೆಂಟ್, ಸರ್ಕಾರದ ಅರಣ್ಯ ಅಧಿಕಾರಿಗಳ ಪ್ರಕಾರ ಪ್ರಾಫಿಟ್, ರೆಸಿನ್, ಟಿಂಬರ್, ಇದನ್ನು ಬರೀಬೇಕು. ಓಕೆ, ಮಹಿಳೆಯರ ಪ್ರಕಾರ ಸಾಯಿಲ್, ವಾಟರ್, ಪ್ಯೂರ್ ಏರ್, ಸಸ್ಟೈನ್ಸ್ ದ ಅರ್ತ್, ಇಷ್ಟನ್ನು ಬರೀಬೇಕಾಗತ್ತೆ. ಓಕೆ, ಮತ್ತು ಪ್ಲೀಸ್ ರಿಮೆಂಬರ್ ದಿಸ್ ಇಸ್ ಇಂಪಾರ್ಟೆಂಟ್ ಕ್ವೆಶ್ಚನ್. ವಾಟ್ ವಾಸ್ ವಂದನಾ ಶಿವಾಸ್ ಲೈಫ್ಸ್ ಮಿಷನ್? ಅವರ ಜೀವನದ ಗುರಿ ಅಥವಾ ಧ್ಯೇಯ ಏನು ಅಂದರೆ ಏನು ಬರೀತೀರಾ? ಪ್ರೊಟೆಕ್ಷನ್, ಸಂರಕ್ಷಣೆ, ಪ್ರೊಟೆಕ್ಷನ್ ಆಫ್ ಬೋತ್. ಯಾವುದರ ಸಂರಕ್ಷಣೆ? ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆ, ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್. ಆಯಿತಾ? ಜೀವ ವೈವಿಧ್ಯತೆಗಳನ್ನು ಆಧಾರವಾಗಿಟ್ಕೊಂಡಿರುವಂತಹ ನಮ್ಮ ಜೀವನದ ಆರ್ಥಿಕ ಸ್ಥಿತಿ, ಇದನ್ನು ಬರೀತೀರಾ. ವಾಟ್ ವಾಸ್ ದ ನೇಮ್ ಆಫ್ ವಂದನಾ ಶಿವಾಸ್ ಬುಕ್? ಮೋನೋಕಲ್ಚರ್ಸ್ ಆಫ್ ದ ಮೈಂಡ್, ಜ್ಞಾಪಕ ಇಟ್ಕೊಳ್ಳಿ. ವೆನ್ ವಾಸ್ ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಏನು ಬರೀತೀರಾ? 1994 ಇನ್ ದೂನ್ ವ್ಯಾಲಿ. ಎಲ್ಲಿ? ದೂನ್ ವ್ಯಾಲಿ, ಉತ್ತರಾಖಂಡ್ ಪ್ರಾವಿನ್ಸ್ ಅಂತ ಬರೀರಿ. ಅಟ್ಲೀಸ್ಟ್ ದೂನ್ ವ್ಯಾಲಿ ಉತ್ತರಾಖಂಡ್ ಅಂತನಾದರೂ ಬರೀರಿ. ಇದೆಲ್ಲ ಬರೀದೇ ಇದ್ರೂ ಪರವಾಗಿಲ್ಲ, 1 ಮಾರ್ಕಿಗೆ ಅಲ್ವಾ, ಹಾಗಾಗಿ. ದೆನ್ ವಾಟ್ ಈಸ್ ದ ಆನ್ಸರ್? ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರೀತಿ ಕೊಡ್ತಾರೆ. ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಈಸ್ ದ ಆನ್ಸರ್ ಟು ದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಅಂತ. ಸೊ ಯು ಹ್ಯಾವ್ ಟು ನೋಟ್ ದಿಸ್ ಸೆಂಟೆನ್ಸ್. ಆಯಿತಾ? ಡ್ಯಾಶ್ ಇಸ್ ದ ಆನ್ಸರ್ ಟು ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಅಂದರೆ ಏನು? ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯ ಸಂರಕ್ಷಣೆ. ವಾಟ್ ಇಸ್ ನವಧಾನ್ಯ ಅಂತ ಕೇಳಿದ್ರೆ ಏನು ಬರೀತೀರಾ? ಇಟ್ ಇಸ್ ಅ ಮೂವ್ಮೆಂಟ್
ಓಕೆ, ಮೂವ್ಮೆಂಟ್ ಅಂದರೆ ಚಳುವಳಿ. ಯಾವುದಕ್ಕೆ? ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸಾವಯವ ಕೃಷಿ, ಜೀವ ವೈವಿಧ್ಯತೆ ಸಂರಕ್ಷಣೆಗೆ ಮತ್ತು ಸಾವಯವ ಕೃಷಿಗೋಸ್ಕರ ಶುರು ಮಾಡಿದಂತಹ ಚಳುವಳಿ ಹೆಸರು ನವಧಾನ್ಯ. ಯಾವಾಗ ಸ್ಟಾರ್ಟ್ ಮಾಡಿದ್ದು? 1987. ಈ ಇಸವಿಗಳನ್ನ ಜ್ಞಾಪಕ ಇಟ್ಕೊಳ್ಳಿ, ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಆಯಿತಾ? ಮತ್ತು ವಾಟ್ ಡಸ್ ನವಧಾನ್ಯ, ಆ ಚಳುವಳಿನಲ್ಲಿ ಏನು ಮಾಡ್ತಾರೆ ಅನ್ನೋದು, ದಿಸ್ ಯು ವಿಲ್ ಹ್ಯಾವ್ ಟು ರೈಟ್ ಫಾರ್ 4 ಮಾರ್ಕ್ಸ್. 4 ಮಾರ್ಕ್ಸ್ ಪ್ರಶ್ನೆ ಇದರಿಂದ ಬರಬಹುದು. ಓಕೆ, ಇಲ್ಲಿ ಮತ್ತೆ 1 ಮಾರ್ಕ್ ಪ್ರಶ್ನೆ ನೋಡಿ. ವಾಟ್ ಡಸ್ ಬಯೋಡೈವರ್ಸಿಟಿ ಟೀಚ್? ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ನಮ್ಗೆ ಏನು ಹೇಳ್ಕೊಡತ್ತೆ ಅಂದರೆ ಅಬೆಂಡೆನ್ಸ್, ಫ್ರೀಡಮ್, ಕೋಆಪರೇಷನ್, ಮ್ಯೂಚುವಲ್ ಗಿವಿಂಗ್. ಆಯಿತಾ? ಇದನ್ನು 4 ವರ್ಡ್ಸ್ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಇಲ್ಲಿ ಈಕ್ವೆಡಾರ್ ಅನ್ನೋ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಈಕ್ವೆಡಾರ್ ದೇಶನ ಇಟ್ ಹ್ಯಾಸ್ ರೆಕಗ್ನೈಸ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್. ಅದರ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ಸ್ ಆಫ್ ನೇಚರ್ ಅನ್ನೋದನ್ನು ಅಳವಡಿಸ್ಕೊಂಡಿರೋದು, ಗುರುತಿಸಿರೋದು ಮತ್ತು ಅಳವಡಿಸ್ಕೊಂಡಿರೋದು ಯಾವ ದೇಶ? ಈಕ್ವೆಡಾರ್ ದೇಶ. ಆಯಿತಾ? ಯಾವಾಗ? 2011ನಲ್ಲಿ. ಮತ್ತು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಮದರ್ ಅರ್ತ್ ಇನಿಷಿಯೇಟೆಡ್ ಬೈ ಬೊಲಿವಿಯಾ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಬೊಲಿವಿಯಾ ದೇಶದಲ್ಲಿ ಆಗೋದು ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮದರ್ ಅರ್ತ್. ಆಯಿತಾ? ರೈಟ್ಸ್ ಆಫ್ ನೇಚರ್ ಕಾನ್ಸ್ಟಿಟ್ಯೂಷನಲ್ಲಿ ಅಳವಡಿಸ್ಕೊಂಡಿರೋದು ಈಕ್ವೆಡಾರ್ ದೇಶ. ಓಕೆ, ದೆನ್ ಕಮಿಂಗ್ ಟು ದಿಸ್, ವಾಟ್ ಇಸ್ ದ ನೇಮ್ ಆಫ್ UN ಸೆಕ್ರೆಟರೀಸ್ ಜನರಲ್ ರಿಪೋರ್ಟ್? ಅಂದರೆ ಹಾರ್ಮನಿ ವಿತ್ ನೇಚರ್ ಅಂತ ಬರೀತೀರಾ. ಮತ್ತು ಹೂ ಇಸ್ ದ ಪ್ರಾಮಿನೆಂಟ್ ಸೌತ್ ಆಫ್ರಿಕನ್ ಎನ್ವೈರ್ಮೆಂಟಲಿಸ್ಟ್ ಅಥವಾ ಹೂ ಇಸ್ ಕಾರ್ಮ್ಯಾಕ್ ಕಲಿನಾನ್ ಅಂತ ಕೇಳ್ತಾರೆ. ಆಯಿತಾ? ಯು ಹ್ಯಾವ್ ಟು ರೈಟ್ ದಿಸ್, ಸೌತ್ ಆಫ್ರಿಕನ್ ಎನ್ವೈರ್ಮೆಂಟಲಿಸ್ಟ್ ಅಂತ. ವಾಟ್ ಇಸ್ ಅಪಾರ್ಥೀಡ್ ಅಂತ ಕೇಳೋದಿಲ್ಲ, ಇಟ್ ಮೀನ್ಸ್ ಸೆಪ್ರೇಟ್ನೆಸ್ ಅಂತ ಗೊತ್ತಾಗುತ್ತೆ. ವಾಟ್ ಈಸ್ ಈಕೋ ಅಪಾರ್ಥೀಡ್ ಅಂತ ಕೇಳ್ತಾರೆ. ಈಕೋ ಅಪಾರ್ಥೀಡ್ ಅಂದರೆ ಏನು? ಇಷ್ಟು ಬರೀರಿ, ಸೆಪ್ರೇಟ್ನೆಸ್ ಆಫ್ ಹ್ಯೂಮನ್ಸ್ ಫ್ರಮ್ ನೇಚರ್ ಇನ್ ಆರ್ ಮೈಂಡ್ಸ್ ಆ್ಯಂಡ್ ಲೈವ್ಸ್. ಆಯಿತಾ? ನಾವು ಮನುಷ್ಯರು ಬೇರೆ, ಪ್ರಕೃತಿ ಬೇರೆ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ಅದು ದಟ್ ಇಸ್ ಈಕೋ ಅಪಾರ್ಥೀಡ್. ಆಯಿತಾ? ಮತ್ತು ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ, ಮೋನೋಕಲ್ಚರ್ಸ್ ರೀಪ್ಲೇಸ್ಡ್ ಡೈವರ್ಸಿಟಿ. ಇದು ಮೋನೋಕಲ್ಚರ್ಸ್ ರೀಪ್ಲೇಸ್ಡ್ ಡ್ಯಾಶ್ ಅಂತ ಕೇಳಿದಾಗ, ಅಥವಾ ಡ್ಯಾಶ್ ರೀಪ್ಲೇಸ್ಡ್ ಡೈವರ್ಸಿಟಿ ಅಂತ ಕೇಳಿದಾಗ ಈ ಸೆಂಟೆನ್ಸ್ ಜ್ಞಾಪಕ ಇಟ್ಕೊಳ್ಳಿ. ಮತ್ತು ವಾಟ್ ಡಸ್ ಟೆರಾ ನಲಿಯಸ್ ಮೀನ್? ಟೆರಾ ನಲಿಯಸ್ ಅಂದರೆ ಏನು? ಎಂಟಿ ಲ್ಯಾಂಡ್ ಅಂತ. ಓಕೆ, ಟೆರಾ ಮಾದ್ರೆ ಅಂದರೆ ಏನು? ಮದರ್ ಅರ್ತ್. ಸೊ ಟೆರಾ ನಲಿಯಸ್ ರೀಪ್ಲೇಸ್ಡ್ ಡ್ಯಾಶ್ ಅಂತ ಕೇಳಿದ್ರೆ ಟೆರಾ ಮಾದ್ರೆ ಅಂತ ಬರೀತೀರಾ, ಅಥವಾ ಡ್ಯಾಶ್ ರೀಪ್ಲೇಸ್ಡ್ ಟೆರಾ ಮಾದ್ರೆ ಅಂದರೆ ಟೆರಾ ನಲಿಯಸ್ ಅಂತ ಬರೀತೀರಾ. ನೆಕ್ಸ್ಟ್, ಹೂ ಇಸ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ ಕೇಳಿದಾಗ ಫ್ರಾನ್ಸಿಸ್ ಬೇಕನ್. ಕಾರ್ಮ್ಯಾಕ್ ಕಲಿನಾನ್ ಬೇರೆ, ಫ್ರಾನ್ಸಿಸ್ ಬೇಕನ್ ಬೇರೆ. ಆ್ಯಂಡ್ ಹೂ ಇಸ್ ಕ್ಯಾರೋಲಿನ್ ಮರ್ಚೆಂಟ್ ಅಂತ ಕೇಳಿದಾಗ ಫಿಲಾಸಫರ್ ಆ್ಯಂಡ್ ಹಿಸ್ಟೋರಿಯನ್, ಅಥವಾ ಹೂ ಇಸ್ ದ ಫಿಲಾಸಫರ್ ಆ್ಯಂಡ್ ಹಿಸ್ಟೋರಿಯನ್ ರೆಫರ್ಡ್ ಟು ಇನ್ ದಿಸ್ ಎಸ್ಸೆ? ಕ್ಯಾರೋಲಿನ್ ಮರ್ಚೆಂಟ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದೀಸ್ 3 ನೇಮ್ಸ್ ಆಲ್ಸೋ. ಓಕೆ, ಮತ್ತು ಟೀಚರ್ ಇಸ್ ದ ಬೆಸ್ಟ್ ನೇಚರ್ ಇಸ್ ದ ಬೆಸ್ಟ್ ಟೀಚರ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಮತ್ತು ದಿಸ್ ಕ್ವೆಶ್ಚನ್ ಇಸ್ ಇಂಪಾರ್ಟೆಂಟ್. ವಾಟ್ ಡಸ್ ಅರ್ತ್ ಯೂನಿವರ್ಸಿಟಿ ಟೀಚ್? ಅರ್ತ್ ಯೂನಿವರ್ಸಿಟಿ, ಭೂಮಿ ವಿಶ್ವವಿದ್ಯಾನಿಲಯ ಏನು ಹೇಳ್ಕೊಡುತ್ತೆ? ಭೂಮಿ ಪ್ರಜಾಪ್ರಭುತ್ವ, ಅರ್ತ್ ಡೆಮೋಕ್ರಸಿನ ಹೇಳ್ಕೊಡತ್ತೆ. ಓಕೆ, ವಾಟ್ ಇಸ್ ಅರ್ತ್ ಡೆಮೋಕ್ರಸಿ ಅಂದರೆ ಶಿಫ್ಟ್ ಫ್ರಮ್ ಆಂಥ್ರೋಪೋಸೆಂಟ್ರಿಸಮ್ ಟು ಈಕೋಸೆಂಟ್ರಿಸಮ್. ಪ್ರಾಮುಖ್ಯತೆ ನೀಡಬೇಕಾಗಿರೋದು ಮನುಷ್ಯರಿಗಲ್ಲ, ಆಂಥ್ರೋಪೋಸೆಂಟ್ರಿಕ್, ಮನುಷ್ಯರಿಗಲ್ಲ, ಪರಿಸರಕ್ಕೆ, ಪ್ರಕೃತಿಗೆ ಅಂತ ಬರೀಬೇಕು. ಆ್ಯಂಡ್ ರೈಟ್ ಅ ಶಾರ್ಟ್ ನೋಟ್ ಆನ್ ಅರ್ತ್ ಯೂನಿವರ್ಸಿಟಿ ಅಥವಾ ಅರ್ತ್ ಡೆಮೋಕ್ರಸಿ. ಅರ್ತ್ ಡೆಮೋಕ್ರಸಿ ಅಂದರೆ ಇದನ್ನು ಬರೀರಿ, ಶಾರ್ಟ್ ನೋಟ್ ಆನ್ ಅರ್ತ್ ಯೂನಿವರ್ಸಿಟಿ ಅಂದರೆ ಇದನ್ನು ಬರೀರಿ. ಆಯಿತಾ? ವೇರ್ ಇಸ್ ಅರ್ತ್ ಯೂನಿವರ್ಸಿಟಿ ಲೊಕೇಟೆಡ್? ನವಧಾನ್ಯ, ಅಲ್ಲೇ ಲೊಕೇಟ್ ಆಗಿದೆ, ಅಲ್ಲೇ ಇರೋದದು. ವಾಟ್ ಇಸ್ ನವಧಾನ್ಯ? ಬಯೋಡೈವರ್ಸಿಟಿ ಫಾರ್ಮ್. ಮತ್ತು ಹೂ ಆರ್ ದ ಪಾರ್ಟಿಸಿಪೆಂಟ್ಸ್? ಯಾರ್ಯಾರು ಅಲ್ಲಿ ಭೂಮಿ ವಿಶ್ವವಿದ್ಯಾನಿಲಯದಲ್ಲಿ ಸ್ಟೂಡೆಂಟ್ಸ್ ಯಾರು? ಫಾರ್ಮರ್ಸ್, ಸ್ಕೂಲ್ ಚಿಲ್ಡ್ರನ್, ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್. ಮತ್ತು ಇದು ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್, ಮೋಸ್ಟ್ ಪಾಪ್ಯುಲರ್ ಕೋರ್ಸಸ್ ಯಾವುವು? ಒಂದರ ಕೆಳಗಡೆ ಒಂದು ಬರೀರಿ. ಯಾವುದಾದ್ರು ಒಂದು ಕೇಳ್ತಾರೆ ಅಷ್ಟೇ, ಸೊ ಒಂದನ್ನು ಬರೀರಿ, ಇಲ್ಲಾಂದರೆ ಎರಡನ್ನು ಬರಿಬೋದು. A to Z ಆಫ್ ಆರ್ಗ್ಯಾನಿಕ್ ಫಾರ್ಮ್ ಇನ್ ಆಗ್ರೋ ಇಕಾಲಜಿ ಒಂದು, ಸೆಕೆಂಡ್ ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್. ಮತ್ತು ಇಲ್ಲಿಗೆ ಬಂದಾಗ ಇಟ್ ಈಸ್
ಹೂ ಇನ್ಸ್ಪೈರ್ಡ್ ಎರ್ತ್ ಯೂನಿವರ್ಸಿಟಿ ಅಂತ ಕೇಳಿದಾಗ ರವೀಂದ್ರನಾಥ್ ಟ್ಯಾಗೋರ್. ಹೂ ಇಸ್ ಹಿ? ಇಂಡಿಯಾಸ್ ನ್ಯಾಷನಲ್ ಪೋಯೆಟ್ ಆ್ಯಂಡ್ ನೋಬೆಲ್ ಪ್ರೈಸ್ ಲಾರಿಯೇಟ್ ಅಂತ ಬರೀತೀರ. ಮತ್ತು ಹೂ ಸ್ಟಾರ್ಟೆಡ್ ಶಾಂತಿನಿಕೇತನ್? ದಿಸ್ ಸೆಂಟೆನ್ಸ್ ಇಸ್ ಇಂಪಾರ್ಟೆಂಟ್ ಆಯಿತಾ. ಅಂದರೆ ಹೂ ಸ್ಟಾರ್ಟೆಡ್ ಅಂದರೆ ಯಾರು ಸ್ಟಾರ್ಟ್ ಮಾಡಿದ್ದು? ರವೀಂದ್ರನಾಥ್ ಟ್ಯಾಗೋರ್ ಸ್ಟಾರ್ಟ್ ಮಾಡಿದ್ದು. ಎಲ್ಲಿ? ವೆಸ್ಟ್ ಬೆಂಗಾಲಲ್ಲಿ. ಏನಂತ ಸ್ಟಾರ್ಟ್ ಮಾಡಿದ್ದು? ಆ್ಯಸ್ ಅ ಫಾರೆಸ್ಟ್ ಸ್ಕೂಲ್. ಇದು ಜ್ಞಾಪಕ ಇಟ್ಕೊಳ್ಳಿ. ವಾಟ್ ಈಸ್ ಶಾಂತಿನಿಕೇತನ್ ಅಂತ ಕೇಳಿದ್ರೆ ಫಾರೆಸ್ಟ್ ಸ್ಕೂಲ್ ಅಂತ ಬರೀತೀರ. ವೆನ್ ಡಿಡ್ ಶಾಂತಿನಿಕೇತನ್ ಬಿಕಮ್ ಅ ಯೂನಿವರ್ಸಿಟಿ? 1921 ಇಸ್ವಿ ಜ್ಞಾಪಕ ಇಟ್ಕೊಳ್ಳಿ. ನೇಮ್ ರವೀಂದ್ರನಾಥ್ ಟ್ಯಾಗೋರ್ಸ್ ಎಸ್ಸೆ ಅಂತ ಕೇಳಿದ್ರೆ ರೆಫರ್ ಟು ಇನ್ ದಿಸ್ ಇದು ವಂದನಾ ಶಿವ, ರೆಫರ್ಡ್ ಬೈ ವಂದನಾ ಶಿವ ಅಂತ ಕೇಳಿದ್ರೆ ತಪೋವನ್. ವಾಟ್ ಇಸ್ ತಪೋವನ್ ಅಂದರೆ ಫಾರೆಸ್ಟ್ ಆಫ್ ಪ್ಯೂರಿಟಿ ಅಂತ ಬರೀತೀರ. ಓಕೆ, ದೆನ್ this is important for fill in the blanks. Peace of the forest has helped in the intellectual evolution of man. Peace ಮತ್ತು ಕಲ್ಚರ್, ಈ ಫಾರೆಸ್ಟ್ ಅರಣ್ಯದಿಂದ ಅರಣ್ಯದ ಶಾಂತಿ ಮತ್ತು ಸಂಸ್ಕೃತಿ ಯಾವ ರೀತಿ ನಮಗೆ ಹೆಲ್ಪ್ ಆಗಿದೆ ಅನ್ನೋದು ಈ 2 ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ, 2 ವಾಕ್ಯದಲ್ಲಿ ಆಯಿತಾ. ನಮ್ಮ ಬೌದ್ಧಿಕ ಬೆಳವಣಿಗೆಗೆ ಅರಣ್ಯದ ಶಾಂತಿ ಸಹಾಯ ಮಾಡಿದೆ. ಮತ್ತು ನಮ್ಮ ಸಂಸ್ಕೃತಿ, ಅರಣ್ಯದ ಸಂಸ್ಕೃತಿಯಿಂದ ನಮ್ಮ ಸಂಸ್ಕೃತಿ ತುಂಬಾ ಕಲ್ತ್ಕೊಂಡಿದೆ ಆಯಿತಾ, ಅಳವಡಿಸ್ಕೊಂಡಿದೆ. ಸೊ ಅದನ್ನು ಬರೀಬೇಕು, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಮತ್ತು ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್ ಅಂದರೆ ಡೆಮೋಕ್ರೆಟಿಕ್ ಪ್ಲೂರಲಿಸಮ್. ವಾಟ್ ಈಸ್ ಡೆಮೋಕ್ರೆಟಿಕ್ ಪ್ಲೂರಲಿಸಮ್ ಅಂದರೆ ಲೈಫ್ ಇನ್ ಡೈವರ್ಸಿಟಿ ಅಂತ ಬರೀತೀರ. ಓಕೆ, ದೆನ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ವಾಟ್ ಹ್ಯಾಪನ್ಸ್ with diversity without unity? ಆ ಥರ ಕೇಳಿದಾಗ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕಾಂಟೆಸ್ಟ್ ಅಂತ ಬರೀತೀರ. ವಾಟ್ ಹ್ಯಾಪನ್ಸ್ ವಿತ್ ಯೂನಿಟಿ ವೆನ್ ದರ್ ಇಸ್ ಯೂನಿಟಿ ವಿತೌಟ್ ಡೈವರ್ಸಿಟಿ ಅಂತ ಕೇಳಿದಾಗ ಗ್ರೌಂಡ್ ಫಾರ್ ಎಕ್ಸ್ಟರ್ನಲ್ ಕಂಟ್ರೋಲ್ ಅಂತ ಬರೀತೀರ. ಡೈವರ್ಸಿಟಿ ಅಂದರೆ ವೈವಿಧ್ಯತೆ, ಗೊತ್ತಲ್ವಾ ನಿಮಗೆ? ಓಕೆ, ಮತ್ತು ಹಿಯರ್ ಇನ್ ದಿಸ್ ವಾಟ್ ಇಸ್ ದ ಫಾರೆಸ್ಟ್ ಸೋರ್ಸ್ ಆಫ್? ಸೋರ್ಸ್ ಅಂದರೆ ಮೂಲ ಅಂತ. ಫಾರೆಸ್ಟಿಂದ ಅರಣ್ಯದಿಂದ ನಮಗೆ ಅರಣ್ಯ ಯಾವುದರ ಮೂಲ ಅಂತ ಕೇಳ್ತಾರೆ. ವಾಟ್ ಇಸ್ ದ ಫಾರೆಸ್ಟ್ ಸೋರ್ಸ್ ಆಫ್? ಆಗ ನೀವೇನು ಬರೀತೀರಾ? ನಾಲೆಡ್ಜ್ ಆ್ಯಂಡ್ ಫ್ರೀಡಮ್, ಬ್ಯೂಟಿ ಆ್ಯಂಡ್ ಜಾಯ್, ಆರ್ಟ್ ಆ್ಯಂಡ್ ಎಸ್ಥೆಟಿಕ್ಸ್, ಹಾರ್ಮನಿ ಆ್ಯಂಡ್ ಪರ್ಫೆಕ್ಷನ್. ಇಟ್ ಸಿಂಬಲೈಸ್ ದ ಯೂನಿವರ್ಸ್. ಅರಣ್ಯ ಇಸ್ ಈಕ್ವಲ್ ಟು ಯೂನಿವರ್ಸ್, ಆ ರೀತಿ. ವಾಟ್ ಇಸ್ ಫಾರೆಸ್ಟ್ ಟೀಚರ್ಸ್? ಏನು ಹೇಳ್ಕೊಡುತ್ತೆ ಅಂದರೆ ಯೂನಿಯನ್ ಆ್ಯಂಡ್ ಕಂಪ್ಯಾಷನ್, ಎನಫ್ನೆಸ್, ಇಷ್ಟನ್ನು ಬರೀಬೇಕು. ದೆನ್ ಕಮಿಂಗ್ ಟು ದ ಲಾಸ್ಟ್ ಪಾಯಿಂಟ್, ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ವಾಟ್ ಇಸ್ ದ ಬಿಗಿನಿಂಗ್ ಆಫ್ ಜಾಯ್ ಆಫ್ ಲಿವಿಂಗ್? ನಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ? ವೆನ್ consumerism and accumulation ends. So the end of consumerism and accumulation is the beginning of joy of living. ಈ ಸೆಂಟೆನ್ಸ್ ಜ್ಞಾಪಕ ಇರಲಿ ನಿಮಗೆ. ಓಕೆ, ಅಪಾರ್ಟ್ ಫ್ರಮ್ ದೀಸ್ ಕ್ವೆಶ್ಚನ್ಸ್ ಯು ಹ್ಯಾವ್ ಯುವರ್ ಗ್ಲಾಸರಿ. ಗ್ಲಾಸರಿನಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ವರ್ಡ್ಸ್ ಕೊಟ್ಟಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ವಾಟ್ ಈಸ್ ಎಕಾಲಜಿ ಅಂತ ಕೇಳ್ಬೋದು. ಏನು ಬರೀತೀರಾ? ಸ್ಟಡಿ ಆಫ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಇಟ್ಸ್ ಸರೌಂಡಿಂಗ್ಸ್. ಈಸಿಯಾಗಿ ಬರೀರಿ, ಸ್ಟಡಿ ಆಫ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಸರೌಂಡಿಂಗ್ಸ್, ಸಾಕು. ವಾಟ್ ಈಸ್ ಬಯೋಡೈವರ್ಸಿಟಿ ಅಂದರೆ ವೆರೈಟಿ ಆಫ್ ಲೈಫ್ ಅಂತ ಬರೀರಿ. ವಾಟ್ ಈಸ್ ಮೋನೋಕಲ್ಚರ್? ಮೋನೋ ಅಂದರೆ ಸಿಂಗಲ್, ಒಂದು ಅಂತ ಅರ್ಥ. ಕಲ್ಟಿವೇಷನ್ ಆಫ್ ಸಿಂಗಲ್ ಕ್ರಾಪ್, ಅಷ್ಟೇ ಸಾಕು. ವಾಟ್ ಈಸ್ ಅರ್ತ್ ಡೆಮೋಕ್ರಸಿ? ಫ್ರೀಡಮ್ ಫಾರ್ ಆಲ್ ಸ್ಪೀಶೀಸ್ ಟು ಎವಾಲ್ವ್ ವಿತಿನ್ ದ ವೆಬ್ ಆಫ್ ಲೈಫ್. ಅಟ್ಲೀಸ್ಟ್ ಫ್ರೀಡಮ್ ಫಾರ್ ಆಲ್ ಸ್ಪೀಶೀಸ್ ಟು ಎವಾಲ್ವ್ ಅಂತನಾದರೂ ಬರೀರಿ, ಸಾಕು. ಆಂಥ್ರೋಪೋಸೆಂಟ್ರಿಸಮ್ ಅಂದರೆ ಹ್ಯೂಮನ್ಸ್ ಆಸ್ ಅ ಸೆಂಟ್ರಲ್ ಎಲಿಮೆಂಟ್ ಅಂತ ಬರೀರಿ. ಆರ್ಗ್ಯಾನಿಕ್, ವಾಟ್ ಇಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕೇಳಿದ್ರೆ ವಿತೌಟ್ ಕೆಮಿಕಲ್ಸ್, ಸಾವಯವ ಕೃಷಿಗೆ ಯಾವುದೇ ಕೆಮಿಕಲ್ಸ್ ಬಳಸದೆ ನಾವು ಮಾಡುವಂಥ ಫಾರ್ಮಿಂಗ್ ಪ್ರಾಕ್ಟಿಸ್ಡ್ ವಿತೌಟ್ ಯೂಸಿಂಗ್ ಆರ್ಟಿಫಿಷಿಯಲ್ ಕೆಮಿಕಲ್ಸ್. ಇಷ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್.